ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇದು ನಮ್ಮ ಆಫೀಸ್ ಇನಾಗರೇಷನ್ನ ಪಾರ್ಟ್ 2 ವಿಡಿಯೋ ಆಯಿತಾ. ಇಲ್ಲಿ ಅತಿಥಿಗಳನ್ನು ಶಾಲು ಹಾಕೋದ್ರ ಮೂಲಕ ನನ್ನ ಯಜಮಾನರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಸುಮಾರು ಜನ ಅತಿಥಿಗಳು ಬಂದಿದ್ದರು. ನಮ್ಮ ಕರೆಗೆ ಓಗೊಟ್ಟು ನನ್ನ ಗಂಡನಿಗೆ ಹಾಗೆ ನನಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನನ್ನ ಯಜಮಾನರ ವೃತ್ತಿ ಜೀವನದ ಗುರುಗಳಾದಂತಹ ಶ್ರೀಯುತ ವಕೀಲ ಮೋಹನ್ ಭಟ್ ಇವರು, ಹಿರಿಯ ವಕೀಲರು ಇವರು, ಪುತ್ತೂರಿದು. ಇವರು ಮಾಡಿಕೊಡಬೇಕು ಅಂತ ಬಹಳ ಒಂದು ಆಸೆ ಇತ್ತು ನಮಗೆ. ಹಾಗೆ ನಾವು ಹೇಳಿದ್ದಕ್ಕಾಗಿ ಅವರೇ ಬಂದು ಉದ್ಘಾಟನೆಯನ್ನು ನೆರವೇರಿಸಿ ಕೊಟ್ಟರು. ಅದರ ಜೊತೆ ಪುತ್ತೂರಿನ ಹಲವು ವಕೀಲರು, ರಾಜಕೀಯ ಧುರೀಣರು ಎಲ್ಲ ಬಂದು ಕಾರ್ಯಕ್ರಮವನ್ನು ಚಂದ ಮಾಡಿ ಉದ್ಘಾಟನೆ ಮಾಡಿ ಕೊಟ್ಟು ಶುಭ ಹಾರೈಸಿದರು. ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿ ಜನಾರ್ದನಃ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿರ್ನಮೋಸ್ತುತೆ. ಶುಭಂ ಕರೋತು ಕಲ್ಯಾಣಂ, ಆರೋಗ್ಯಂ ಸುಖ ಸಂಪದಃ, ದ್ವೇಷ ಬುದ್ಧಿ ವಿನಾಶಾಯ, ದೀಪ ಜ್ಯೋತಿರ್ನಮೋಸ್ತುತೆ. ಹಾಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಂತಹ ಮುಖ್ಯ ಅತಿಥಿಗಳೆಲ್ಲರೂ ದೀಪವನ್ನು ಉರಿಸ್ತಾ ಇದ್ದಾರೆ. ಜೊತೆಗೆ ಕೊನೆಗೆ ನನಗೆ ಉರಿಸುವ ಭಾಗ್ಯ ಸಿಕ್ಕಿತ್ತು. ನನ್ನ ಗಂಡ ನನ್ನನ್ನು ಕೂಡ ಕರೆದಿದ್ರು ಅಲ್ಲಿ. ನಾನು ಈ ಬದಿಯಲ್ಲಿ ನಿಂತಿದ್ದೆ. ಸೊ ಅಷ್ಟೆಲ್ಲ ಆದ ನಂತರ ಒಂದು ಪುಟ್ಟದಾದ ಸಭಾ ಕಾರ್ಯಕ್ರಮವನ್ನು ನಾವು ಹೊರಗಡೆ ಮಾಡಿದೆವು. ವಕೀಲ ವೃತ್ತಿ ಎನ್ನುವುದು ಕೇವಲ ಮಾತಿನದ್ದೊಂದೇ ಕಲೆಯಲ್ಲ, ಬದಲಾಗಿ ಅದು ಸತ್ಯವನ್ನು ಹೊರತರುವ ಸಂಕಲ್ಪದ ಮಾತಾಗಿರುತ್ತದೆ. ತನ್ನ ಕಕ್ಷಿದಾರನ ನ್ಯಾಯದ ಪರವಾಗಿ ನಿಂತಾಗಲೇ ವಕೀಲ ವೃತ್ತಿಯ ಗೌರವ ಹೆಚ್ಚುತ್ತದೆ. ನಂಬಿಕೆ ಮತ್ತು ನಿಷ್ಠೆ ವಕೀಲ ವೃತ್ತಿಯ ನಿಜವಾದ ಆಭರಣ. ಅಂತೆಯೇ ಪರಿಶ್ರಮವೇ ಬಂಡವಾಳ, ಆತ್ಮವಿಶ್ವಾಸವೇ ನಮ್ಮ ಶಕ್ತಿ, ಸವಾಲುಗಳೇ ನಮ್ಮನ್ನೆಲ್ಲ ಗಟ್ಟಿಗೊಳಿಸಿ ನಮ್ಮೊಳಗಿನ ನಮ್ಮನ್ನು ಪರಿಚಯಿಸುವ ನಿಜವಾದ ಗುರು. ಸ್ವಪ್ರಯತ್ನದಿಂದ ಮೇಲೆ ಬರುವುದೇ ನಿಜವಾದ ಯಶಸ್ಸು ಎಂಬುದಕ್ಕೆ ಉದಾಹರಣೆಯಾಗಿ ಈವರೆಗೆ ಪುತ್ತೂರಿನ ಸೆಂಟರ್ ಬಿಲ್ಡಿಂಗ್ನಲ್ಲಿ ತಮ್ಮದೇ ಸ್ವಂತ ಕಚೇರಿಯನ್ನು ನಡೆಸಿಕೊಂಡು ಬಂದು ಇಂದಿನಿಂದ ಈ ಸರ್ಕಾರಿ ನೌಕರರ ಸಮುದಾಯ ಭವನದ ಕಟ್ಟಡದಲ್ಲಿ ಅಧಿಕೃತವಾಗಿ ಉದ್ಘಾಟನೆಗೊಂಡಂತಹ ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ಸ್ ಎಂಬ ವಕೀಲರ ಕಚೇರಿಯ ಪುಟ್ಟದಾದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿರುತ್ತೇವೆ. ಭಾರ್ಗವ, ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಪುಟಾಣಿ ಭಾರ್ಗವ ರಾಮ ಭಟ್ಟ ಮಚ್ಚಿಮಲೆಯವರೇ ಹೇಳಿ. ಶೋಕ ವಿನಾಶ ಕಾರಣ ನಮ ವಿಘ್ನೇಶ್ವರ ಪಾದ ಪಂಕಜಂ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನೂ ಸ್ವಾಗತಿಸಬೇಕಾಗಿ ಈ ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ ವಕೀಲರ ಕಚೇರಿಯ ಮುಖ್ಯ ವಕೀಲರಾದಂತಹ ಶ್ರೀಯುತ ವಿರೂಪಾಕ್ಷ ಭಟ್ ಮಚ್ಚಿಮಲೆ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಬಂದಂಥ ಎಲ್ಲ ಹಿತೈಷಿಗಳು, ಹಾಗೆ ಇಲ್ಲಿ ನಡೆದಂಥ ನಮ್ಮ ಆತ್ಮೀಯರು, ಬಂಧು ಮಿತ್ರರು, ಹಾಗೆ ಕಕ್ಷಿದಾರರು ಎಲ್ಲ ಪುತ್ತೂರಿನ ಸಮಸ್ತ ಜನತೆಗೆ ವಂದಿಸುತ್ತಾ, ಪುತ್ತೂರಿನ ಅಧಿಪತಿ ಶ್ರೀ ಮಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸುತ್ತಾ, ಸೀಮಾಧಿಪತಿ ಹಾಗೆ ಸ್ಥಳ ದೈವಗಳು ಹಾಗೆ ಎಲ್ಲ ದೇವರಿಗೆ ಪ್ರಾರ್ಥಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಂತ ಎಲ್ಲ
ಒಬ್ಬ ವ್ಯಕ್ತಿ ತನ್ನ ವೃತ್ತಿ ಜೀವನದಲ್ಲಿ ಒಂದು ಸ್ಟೆಪ್ಪನ್ನು ಇಟ್ಟು ಅಡಿಗಾಲಿಟ್ಟು ಮುಂದೆ ಬರ್ತಾ ಇದ್ದಾಗೆ ಒಂದೊಂದೇ ಸ್ಟೆಪ್ ಮೇಲೆ ಹೋಗ್ತಾನೆ. ಹಾಗೆ ನಮ್ಮ ಗುರುಗಳ ಬಳಿ ನಾವು ವಿದ್ಯೆ ಕಲಿತು ಹೊಸದಾದ ಒಂದು ಕಚೇರಿಯನ್ನು ಮಾಡುವಾಗ ಒಂದು ಸಣ್ಣದಾಗಿ ಒಂದು ಕಚೇರಿಯನ್ನು ಇಟ್ಟು ಹೆದರಿಕೆಯಿಂದ ಏನಾಗ್ಬೋದು ಏನು ಅದರ ಅಡಿಗೆ ಬೇರೆ ಒತ್ತಡಗಳು ಬಂದರೆ ಏನಾಗ್ಬೋದು ಅಂತ ಹೇಳುವ ಒಂದು ಹೆದರಿಕೆಯಿಂದ ಒಂದು ಸಣ್ಣದಾದ ಗೂಡನ್ನು ಕಟ್ಟಿ ಅಲ್ಲಿ ನಮ್ಮ ಕಾರ್ಯಕ್ಷೇತ್ರವನ್ನು ಕೆಲಸವನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಅನುಭವವನ್ನು ಪಡಿತಾ ಸ್ವಲ್ಪ ಧೈರ್ಯವನ್ನು ಹೊಂದಿದ ನಂತರ ಈಗ ಅದರೊಟ್ಟಿಗೆ ನನ್ನ ಧರ್ಮಪತ್ನಿಯು ಕೂಡ ವಕೀಲೆಯಾಗಿ ಇದರಿಂದ ಅವಳನ್ನು ಕೂಡ ಸೇರಿಸಿಕೊಂಡು ಒಂದು ಪುತ್ತೂರಿನಲ್ಲಿ ಇನ್ನೊಂದು ಸ್ವಲ್ಪ ಉತ್ತಮವಾದ ಕಚೇರಿಯನ್ನು ಮಾಡಬೇಕು ಅಂತ ಹೇಳುವ ಒಂದು ಆಸೆಯನ್ನು ಇಟ್ಟುಕೊಂಡು ಈ ದಿನ ಆ ಆಸೆಯನ್ನು ನನಸು ಮಾಡ್ತಾ ಕನಸನ್ನು ನನಸು ಮಾಡುವಂಥ ಸುದಿನವನ್ನು ಹೊಂದಿಕೊಂಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಗುರುಗಳಾದ ಶ್ರೀ ಮೋಹನ್ ಭಟ್ರಲ್ಲಿ ಕೇಳಿದಾಗ ಅವರು ಈ ಮೊದಲೇ ನನಗೆ ಆಶೀರ್ವಾದ ಮಾಡಿ ಯಾವಾಗಲೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ರು. ಹಾಗೆ ಈಗಲೂ ಕೂಡ ಎಸ್ ರೈಟ್ ಅಂತ ಹೇಳಿ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿದರು. ಅವರು ಈ ದಿನ ನಮ್ಮ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮನ್ನು ಯಾವತ್ತೂ ಕೂಡ ಪ್ರೋತ್ಸಾಹಿಸಿ ನಾವು ವೃತ್ತಿಯಲ್ಲಿರುವಾಗ ವೃತ್ತಿಯಲ್ಲಿ ನಾವು ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಟು ಮುಂದೆ ಬರ್ತಾ ಇರುವಾಗ ನಮಗೆ ಪ್ರೋತ್ಸಾಹವನ್ನು ನೀಡುವವರು, ನಮ್ಮನ್ನು ನಂಬಿ ನಮಗೆ ಕೆಲಸವನ್ನು ಕೊಟ್ಟು ನಮಗೆ ಯಾವತ್ತೂ ಕೂಡ ನಮಗೆ ಸಹಕಾರವನ್ನು ಮಾಡ್ತಾ ಇರುವಂಥ ದ್ವಾರಕ ಕನ್ಸ್ಟ್ರಕ್ಷನ್ನ ಮಾಲಕರು ಗೋಪಾಲಕೃಷ್ಣ ಭಟ್ ಅತ್ಯಡ್ಕ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮಗೆ ವೃತ್ತಿಯಲ್ಲಿ ಹೆಚ್ಚು ಆದರ್ಶಪ್ರಾಯರಾಗಿ ಹಾಗೆ ಸಾಮಾಜಿಕ ಸೇವೆಯನ್ನು ವೃತ್ತಿಯೊಟ್ಟಿಗೆ ಯಾವ ರೀತಿ ತೊಡಗಿಸಿಕೊಳ್ಳುವುದು, ಹಾಗೆ ಎಲ್ಲ ಕಡೆಯಲ್ಲಿ ನಮ್ಮನ್ನು ಹೇಗೆ ಗುರುತಿಸಿಕೊಳ್ಬಹುದು ಅಂತ ಹೇಳುವುದಕ್ಕೆ ಒಬ್ಬರು ಆದರ್ಶ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ವಕೀಲರು ಮಹೇಶ್ ಕಜೆ. ಇವರು ಕೂಡ ನಮಗೆ ಒಂದು ರೀತಿಯಲ್ಲಿ ಬ್ಯಾಕ್ ಬೋನ್ ಅಥವಾ ಯಾವಾಗಲೂ ಪ್ರೋತ್ಸಾಹವನ್ನು ನೀಡ್ತಾ ಇರೋದು, ಮುಂದುವರಿ ಅಂತ ಹೇಳುವಂತ ಒಬ್ಬ ವ್ಯಕ್ತಿ. ಇವರು ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರು. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಜಗನ್ನಾಥ್ ರೈ ಇವರು ನಮ್ಮ ನೆರೆಕೆರೆ ಮೊದಲಿನ ಆಫೀಸ್ ಇರುವಾಗಲೂ ಅಲ್ಲಿ ನೆರೆಕೆರೆ, ಹಾಗೆ ಊರಿನಲ್ಲೂ ನಮಗೆ ನೆರೆಕೆರೆ ಅವರು. ಹಾಗಾಗಿ ಅವರು ಈ ಕಾರ್ಯಕ್ರಮದಿದ್ದಾರೆ. ನಮ್ಮ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ ಪುತ್ತೂರಿನಂತ ಸುಂದರವಾದ ಒಂದು ಬಾರ್ ಅಸೋಸಿಯೇಷನ್ ಹಾಗೂ ಕೋರ್ಟ್ನ ಒಂದು ಕಚೇರಿ ಮೊನ್ನೆ ಉದ್ಘಾಟನೆ ಆಗಿದೆ, ಅದರ ನೇತೃತ್ವವನ್ನು ಕೂಡ ವಹಿಸಿದ್ದು. ಒಟ್ಟು ಕಾರ್ಯಕ್ರಮ ಸುಂದರವಾಗಲಿಕ್ಕೆ ಕೂಡ ಕಾರಣಕರ್ತರಾದ ಹಾಗೆ ನಮ್ಮ ಇಡೀ ವಕೀಲರ ಸಂಘದ ಚುಕ್ಕಾಣಿ ನೀಡಿದಂತಹ ಜಗನ್ನಾಥ್ ರೈ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇರುವಂತ ಇನ್ನೋರ್ವ ಅತಿಥಿ ನಮಗೆ ನನ್ನ ಪ್ರವೃತ್ತಿಯಾದ ರಾಜಕೀಯ ಇದರಲ್ಲಿ ನಮಗೆ ಯಾವಾಗಲೂ ಮಾರ್ಗದರ್ಶಕರು, ಹಾಗೆ ಒಂದು ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡುವಂತ ವ್ಯಕ್ತಿ ಮಾಜಿ ಶಾಸಕರು ಸಂಜೀವ ಮಠಂದೂರು ಸರ್, ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನನಗೆ ನಾನು ಏನು ತೋರ್ತಿದ್ದೇನೆ ಅದನ್ನು ಮಾಡ್ತಾ ಹೋಗ್ತೇನೆ, ಆದರೆ ಏನು ಹೇಳಬೇಕು ಅದು ನನಗೆ ಗೊತ್ತಾಗುದಿಲ್ಲ. ಆದರೆ ನಾನು ಏನು ಹೇಳ್ತೇನೆ ಗೊತ್ತಿಲ್ಲ, ಆದರೆ ನಾನು ಮಾಡುದು ಸರಿಯಾ ತಪ್ಪ ಅಥವಾ ಇದು ಗೊತ್ತಿಲ್ಲ. ಕೊನೆ ಗಳಿಗೆಯಲ್ಲಿ ನಾನು ಹೇಳಿದ್ರು ಕೂಡ ಸರಿ, ತೊಂದರೆ ಇಲ್ಲ ಅಂತೇಳಿ ಹೇಳುದು. ಆದರೆ ಒಂದು ಜಾಗ್ರತೆಯಾಗಿ ಹೆಜ್ಜೆ ಇಡುವಂತೇಳಿ ಒಂದು ಸೂಚ್ಯವಾಗಿ ತಿಳಿಸ್ತಾ, ಯಾವತ್ತೂ ಕೂಡ ತಮ್ಮ ಸೂಚ್ಯ ಮಾತುಗಳಿಂದ, ನೇರವಾಗಿ ಅಲ್ಲದಿದ್ರು ಸೂಚ್ಯ ಮಾತುಗಳಿಂದ ನಮಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿರುವ ನನ್ನ ತಂದೆ ಶ್ರೀ ರಾಮ್ ಭಟ್ ಇವರು ಕೂಡ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿದ್ದ. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಂಬಿಕಾ ಕಾಲೇಜಿನ ಸಂಚಾಲಕರಾದಂತಹ ಶ್ರೀ ಸುಬ್ರಹ್ಮಣ್ಯ ನಟೋಜ ಸರ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರು ಸಾಜ ರಾಧಾಕೃಷ್ಣ ಆಳ್ವರು, ನಮ್ಮ ಆತ್ಮೀಯರು ಹಿತೈಷಿಗಳು, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಉಪಾಧ್ಯಕ್ಷೆ ನಗರಸಭೆ ಪುತ್ತೂರು, ಇವರು ಆತ್ಮೀಯರು, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ವಿದ್ಯಾಗೌರಿ ಅಕ್ಕ, ಅವರಿಗೂ ಕೂಡ. ಹಾಗೆ ನನಗೆ ತುಂಬಾ ಸಪೋರ್ಟ್ ಮಾಡಿ ಬೆಳೆಸುವಂತ
ವ್ಯಕ್ತಿ ಎಳವೆಯಿಂದಲೂ ನಮಗೆ ಸಪೋರ್ಟ್ ಮಾಡಿ ಪುಟ್ಟ ಕೆಲಸ ಮಾಡುವಂತ ಹೇಳುವಂತ ವ್ಯಕ್ತಿ ಮುರಳಿ ಕೃಷ್ಣ ಅಸತಡ್ಕ ಇವರು ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ರಾಧಾಕೃಷ್ಣ ಬೋರ್ಕರ್ ಇದ್ದಾರೆ, ನಿಕಟಪೂರ್ವ ನಗರಸಭೆ ಅಧ್ಯಕ್ಷರು ಲೀಲಾವತಿ ಅಕ್ಕ, ದೀಕ್ಷಾ ಪೈ ನಗರಸಭೆ ಸದಸ್ಯರು, ಹಾಗೆ AVG ಸೊಸೈಟಿ ಅಧ್ಯಕ್ಷರು ವೆಂಕಟರಮಣ ಸರ್ ಇದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಂತ ನಮ್ಮ ಬಂಧು ಮಿತ್ರರು, ಹಿತೈಷಿಗಳು, ವಕೀಲರು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತ ಬಯಸ್ತಾ ಇದ್ದೆ. ಹಾಗೆ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರನ್ನೂ ಸ್ವಾಗತಿಸಿದಂತಹ ಶ್ರೀಯುತರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಕಾರ್ಯಕ್ರಮದ ಮುಂದಕ್ಕೆ ಈ ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ಸ್ ಎಂಬ ವಕೀಲರ ಕಚೇರಿಯನ್ನು ಉದ್ಘಾಟಿಸಿದಂತಹ ಪುತ್ತೂರಿನ ಹಿರಿಯ ವಕೀಲರು, ಅದೇ ರೀತಿ ಶ್ರೀಯುತ ಮಚ್ಚಿಮಲೆ ವಿರೂಪಾಕ್ಷ ಭಟ್ಟರ ಕಾನೂನು ಕ್ಷೇತ್ರದ ಗುರುಗಳಾದಂತಹ ಶ್ರೀಯುತರು ತಾವುಗಳು ಈ ಕಾರ್ಯಕ್ರಮದ ಉದ್ಘಾಟನಾ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬರುತ್ತಾ ಹೀಗೆ ಒಂದು 5 ವರ್ಷದ ಹಿಂದೆ ಪುತ್ತೂರಿಗೆ ಒಬ್ಬರು ವಕೀಲರು ನಾನು ಪರಿಚಯಿಸಿದ್ದೆ ವಿರೂಪಾಕ್ಷರ ಮುಖಾಂತರ. ನಮ್ಮದೇ ಬಿಲ್ಡಿಂಗ್, ಪುತ್ತೂರು ಸೆಂಟ್ರಲ್ ಬಿಲ್ಡಿಂಗ್ನಲ್ಲಿ ಅವರು ಕಚೇರಿಯನ್ನು ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. ಈಗ 5 ವರ್ಷದ ನಂತರ ನಾನು ಪುತ್ತೂರಿಗೆ ಒಬ್ಬ ಸ್ಪೆಷಲಿಸ್ಟನ್ನು ಪರಿಚಯಿಸ್ತಾ ಇದ್ದೆ. ಸ್ಪೆಷಲಿಸ್ಟ್ ಅಂದರೆ ಏನು? ಈಗಿನ ಕಾಲ ಏನಾಗಿದೆ ಅಂತ ಹೇಳಿದರೆ, ಕೇವಲ ಒಂದೇ ಕಡೆ ಕೆಲಸ ಮಾಡುವಂಥ ಅಥವಾ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಅವರನ್ನು ಸ್ಪೆಷಲಿಸ್ಟ್ ಅಂತಾರೆ. ರೆವೆನ್ಯೂ ಇಲಾಖೆಯಲ್ಲಿ, ರಿಜಿಸ್ಟ್ರೇಷನ್ ಇಲಾಖೆಯಲ್ಲಿ ಪುತ್ತೂರಿನಲ್ಲಿ ಖಂಡಿತವಾಗಿ ಸೂಪರ್ ಕಂಪ್ಯೂಟರ್ ಅಂತ ಏನಾದರೂ ಹೆಸರಿದ್ದರೆ ಅದು ನಮ್ಮ ವಿರೂಪಾಕ್ಷ ಭಟ್. ಯಾವುದೇ ರೀತಿಯ ಪ್ರಾಬ್ಲಮ್ಗಳನ್ನು ತಕ್ಷಣ ಏನೂ ಕಷ್ಟ ಇಲ್ಲದೆ ಸಾಲ್ವ್ ಮಾಡುವಂಥ ಒಂದು ಶಕ್ತಿಯನ್ನು ಅವರು ಹೊಂದಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಅವರು ಸ್ಪೆಷಲಿಸ್ಟ್. ಖಂಡಿತವಾಗಿ ಕಕ್ಷಿಗಾರರು ಅವರಲ್ಲಿ ಹೋದರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅವರ ಪ್ರಾಬ್ಲಮ್ಗಳನ್ನು, ಅವರಿಗೆ ಅದಕ್ಕೆ ಒಂದು ಸೊಲ್ಯೂಷನನ್ನು ತಕ್ಷಣ ಅವರು ಪಡ್ಕೊಳ್ತಾರೆ. ಅಂತಹ ಒಂದು ಸ್ಪೆಷಲ್ ವ್ಯಕ್ತಿತ್ವ ಇರುವಂತಹ, ಕೆಪಾಸಿಟಿ ಇರುವಂತಹ ವ್ಯಕ್ತಿ ಇವತ್ತು ವಿಶಾಲವಾದ ಒಂದು ಆಫೀಸ್ ಕಡೆ ಬಂದಿದ್ದಾರೆ. 5 ವರ್ಷದಲ್ಲಿ ಏನು ವ್ಯತ್ಯಾಸ ಆಯಿತು? ಜನ ಹಾಗೆ ಇದ್ದಾರೆ, ಆದರೆ ಅವರ ಕ್ಲೈಂಟ್ ಬೇಸ್ ವಿಶಾಲ ಆಗಿದೆ. ಅವತ್ತಿನ ದಿವಸಕ್ಕೂ ಇವತ್ತಿನ ದಿವಸಕ್ಕೂ ತುಂಬ ವ್ಯತ್ಯಾಸ ಇದೆ. ಏನಂದರೆ ತುಂಬ 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 ಕ್ಲೈಂಟ್ಗಳನ್ನು ಅವರು ಪಡ್ಕೊಂಡಿದ್ದಾರೆ. ಮನಸ್ಸು ವಿಶಾಲ ಆಗಿದೆ, ಜೊತೆಗೆ ಬುದ್ಧಿಶಕ್ತಿ ವಿಶಾಲ ಆಗಿದೆ, ಜ್ಞಾನ ಭಂಡಾರ ತುಂಬಿದೆ ಅವರಲ್ಲಿ. ಜೊತೆಗೆ ಏನಾಗಿದೆ ಅಂತ ಹೇಳಿದರೆ ಸಪೋರ್ಟಿಗೆ ಅವರ ಅರ್ಧಾಂಗಿ ಕೂಡ ಬಂದಿದ್ದಾರೆ ಇವತ್ತು. ಅವರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ ನಾನು. ಆದರೆ ನನಗಿರುವ ಒಂದು ಲಾಭ ಅವರಿಗಿಲ್ಲ, ಅದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಏನು ಅಂತ ಹೇಳಿದರೆ, ನಾನು ಮನೆಯಲ್ಲಿ ಇವತ್ತು ಆಫೀಸ್ನಲ್ಲಿ ಮೀಟಿಂಗ್ ಇತ್ತು, ಕಕ್ಷೆಯಲ್ಲಿದ್ದರು, ಅವರಿದ್ರು ಇವ್ರದ್ದು ಹೇಳ್ಬೋದು. ಆದರೆ ಅವರಿಗೆ ಮನೆಯಲ್ಲಿ ಹೋಗಿ ಹಾಗೆ ಹೇಳುವಾಗಿಲ್ಲ, ಒಟ್ಟಿಗೆ ಇರ್ತಾರಲ್ಲ ಅರ್ಧಾಂಗಿ, ಅದೊಂದು ಅವರಿಗೆ ಹೊರತೆ. ಆದರೂ ಕೂಡ ತೊಂದರೆ ಇಲ್ಲ, ಬೇಕು ಒಂದು ಜನ, ಒಂದು ಕಚೇರಿಯಲ್ಲಿ ಎಲ್ಲೇ ಇರಲಿ ಒಂದು ಬ್ರೇಕ್ ಹಾಕಲಿಕ್ಕೆ ಜನ ಬೇಕು. ನಿಮಗಿಬ್ಬರಿಗೂ ಕೂಡ ಶುಭವಾಗಲಿ. ನಿಮ್ಮಿಂದಾಗಿ ಪುತ್ತೂರಿನ ಜನತೆಗೆ ಇನ್ನೂ ಹೆಚ್ಚಿನ ಲಾಭ ಆಗಲಿ. ವಿಶೇಷವಾದ ಪ್ರಾಬ್ಲಮ್ಗಳಿದ್ದ ಅವುಗಳನ್ನೆಲ್ಲ ಸಾಲ್ವ್ ಆಗುವಂಥ ಒಂದು ವ್ಯವಸ್ಥೆ ಪುತ್ತೂರಿನಲ್ಲಿ ಬಂತು ಅಂತ ತನ್ನಿಂತಾನೆ ಎಲ್ಲರಿಗೂ ಅದರಿಂದ ತುಂಬ ಲಾಭವೇ. ಹಾಗಾಗಿ ಈ ಮಚ್ಚಿಮಲೆ ಚೇಂಬರ್ಸ್ಗೆ ಒಳ್ಳೆಯದಾಗಲಿ. ಹೆಸರೇ ಮಚ್ಚಿಮಲೆ. ಕುಟುಂಬದಿಂದ ಬಳವಾಳಿಯಾಗಿ ಬಂದಂತಹ ಒಂದು ಶಕ್ತಿ ಏನು ಅಂತ ಹೇಳಿದರೆ ಹಾರ್ಡ್ ವರ್ಕ್. ಅವರ ಇಡೀ ಮಚ್ಚಿಮಲೆ ಕುಟುಂಬವೇ ಅತ್ಯಂತ ಪರಿಶ್ರಮಿಗಳು, ಇನ್ನೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಕೊಡದವರು, ಸ್ವಂತ ಕಷ್ಟದಲ್ಲಿ ದುಡಿಮೆಯಲ್ಲಿ ಅವರನ್ನು ಶ್ರೀಮಂತರನ್ನಾಗಿಸಿಕೊಂಡಿದ್ದಾರೆ. ಅಂತಹ ಒಂದು ವಿಶೇಷವಾದಂಥ ಕುಟುಂಬದಿಂದ ಬಂದಂಥ ಮಚ್ಚಿಮಲೆ ವಿರೂಪಾಕ್ಷರಿಂದಾಗಿ
ಪುತ್ತೂರಿನ ಜನತೆಗೆ, ಕಕ್ಷಿಗಾರರಿಗೆ ಮುಂದಕ್ಕೆ ಒಳ್ಳೇದಾಗಲಿ, ನ್ಯಾಯ ಗೆಲ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾಲಿಂಗೇಶ್ವರನ ಹಾರೈಸ್ತಾ ನಿಮ್ಮಿಬ್ಬರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ. ಆಧುನಿಕ ಜಗತ್ತಿನಲ್ಲಿ ಒಬ್ಬ ವಕೀಲ ಹೀಗೂ ಇರಬಹುದು ಅಂತ ಹೇಳ್ತಾ ನಮಗೆ ಶುಭ ಹಾರೈಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಮುಂದೆ ಈ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀಯುತ ಗೋಪಾಲಕೃಷ್ಣ ಭಟ್ ಇವರು ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ ಇದರ ಅಧ್ಯಕ್ಷರು, ಕೊಡುಗೈ ದಾನಿಗಳಿವರು. ಜೊತೆಗೆ ನಾವು ಹಾಗೆ ಅವರು ಇಲ್ಲಿ ಇದ್ದು ಕೆಲಸ ಮಾಡುವವರೆಗೂ ಇನ್ನು ಮುಂದಿನವರೆಗೂ ನೆರೆಕರೆಯವರು ಕೂಡ ಶ್ರೀಯುತರು ಶುಭ ನಡೆಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮತೋಬಾರ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಶಿರ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ಸ್ ಇದರ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಗಣ್ಯರೇ, ಹಾಗೆ ಈ ಶುಭ ಸಮಾರಂಭಕ್ಕೆ ಶುಭ ಹಾರೈಸಲು ಬಂದಂತಹ ಎಲ್ಲ ವಕೀಲ ಮಿತ್ರರೇ, ಬಂಧುಗಳೇ, ಸುಮಾರು 1 ದಶಕಗಳ ವೃತ್ತಿ ಜೀವನದ ಅನುಭವದ ಮುಖಾಂತರ ಒಂದು ಸುಸಜ್ಜಿತವಾದ ಅತ್ಯಾಧುನಿಕ ಕಚೇರಿಯನ್ನು ಹೊಂದಬೇಕು ಹೇಳುವಂಥ ಒಂದು ಬಯಕೆಯಿಂದ ಇಲ್ಲಿ ನಮ್ಮ ಮಿತ್ರರಾದ ಮಚ್ಚಿಮಲೆ ವಿರೂಪಾಕ್ಷ ಭಟ್ರು ಕಚೇರಿಯನ್ನು ತೆರೆದಿದ್ದಾರೆ. ಇವತ್ತು ವಕೀಲ ವೃತ್ತಿ ಅಂತ ಹೇಳಿದರೆ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಅದು ನ್ಯಾಯವನ್ನು ಕೊಡಿಸುವಂತಹ ಕೆಲಸ. ಜನರು ನ್ಯಾಯಕ್ಕೋಸ್ಕರ ವಕೀಲರ ಹತ್ರ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಯಾವುದೇ ರೀತಿಯ ಪಕ್ಷಪಾತವಿಲ್ಲದೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸ ವಕೀಲರಿಂದ ಆದಾಗ ಅದು ವೃತ್ತಿಗೆ ಅವರು ಸಲ್ಲಿಸುವ ಗೌರವವಾಗಿರ್ತದೆ. ಈಗಾಗಲೇ ಮೋಹನ್ ಭಟ್ರು ಹೇಳಿದ ಹಾಗೆ ರೆವೆನ್ಯೂ ಫೈಲ್ಗಳಲ್ಲಿ ವಿರೂಪಾಕ್ಷ ಭಟ್ರು ಸ್ಪೆಷಲಿಸ್ಟ್ ಆಗಿದ್ದಾರೆ ಅಂತೇಳಿ ಅದು ಅಕ್ಷರ ಸತ್ಯ. ಕಳೆದ ಕೆಲವು ವರ್ಷಗಳಿಂದ ನಮ್ಮ ಎಲ್ಲ ರೀತಿಯ ರೆವೆನ್ಯೂ ಸಮಸ್ಯೆಗಳಿಗೆ ಅವರು ಕೂಡ ಪರಿಹಾರ ಕಂಡುಕೊಳ್ಳುವಲ್ಲಿ ನಿಷ್ಣಾತರು. ಮುಂದಿನ ದಿನಗಳಲ್ಲಿ ಕೂಡ ಪುತ್ತೂರಿನ ಯಶಸ್ವಿ ಪೂರ್ವ ವಕೀಲರಾಗಿ ಅವರ ಪ್ರವೃತ್ತಿಯಲ್ಲಿ ಕೂಡ ಅವರು ರಾಜಕೀಯದಲ್ಲಿ ಕೂಡ ಇನ್ನಷ್ಟು ಎತ್ತರಕ್ಕೆ ಏರುವಂತಾಗಲಿ. ಏನು ಲೀಡಿಂಗ್ ಅಂತ ಹೇಳ್ತೇವೋ ಆ ಲೀಡ್ ಹೇಳುವಂಥದ್ದು ಅವರಿಗೆ ಎಲ್ಲ ಅವರು ಮಾಡುವ ಕೆಲಸಗಳಲ್ಲಿ ಸಿಗಲಿ. ಮಾಲಿಂಗೇಶ್ವರ ದೇವರ ಆಶೀರ್ವಾದ ಅವರಿಗೆ ಸದಾ ಇರಲಿ. ಅವರ ಕುಟುಂಬ ಕೂಡ ಇವತ್ತು ಅವರೊಂದಿಗೆ ಸೇರಿದೆ, ಅವರ ವೃತ್ತಿಯಲ್ಲಿ ಸೇರಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಮತ್ತೆ ಅವರಿಗೆ ದೇವರ ಆಶೀರ್ವಾದ ಮಾಡಲಿ ಅಂತ ಹಾರೈಸ್ತಾ ಶುಭವಾಗಲಿ ಅಂತ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀಯುತ ಜಗನ್ನಾಥ ರೈ. ಇವರು ವಕೀಲರು ಹಾಗೆ ಪುತ್ತೂರು ವಕೀಲರ ಸಂಘದ ಅಧ್ಯಕ್ಷರು. ಇವರು ಹಿತನುಡಿಗಳನ್ನು ಮಾಡಬೇಕಾಗಿದೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವರ ಮತ್ತು ಮಾಲಿಂಗೇಶ್ವರ ದೇವರಲ್ಲಿ ಈ ಒಂದು ಬಹಳ ಸುಂದರ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಗಣ್ಯರೇ, ಉದ್ಘಾಟಕರೇ, ಈ ಕಾರ್ಯಕ್ರಮದ ಕೇಂದ್ರದಿಂದ ವಿಶ್ವಾಸ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಮುಗಿದಿದೆ. ನಾನು ಈಗಾಗಲೇ ಶ್ರೀಯುತ ಹಿರಿಯ ವಕೀಲರಾದ ಮೋಹನ್ ಭಟ್ರಲ್ಲಿ ಮಾತಾಡ್ತಾ ಇದ್ದೀನಿ. 2 ವರ್ಷಗಳಲ್ಲಿ ಅಥವಾ ಕೆಲವು ವರ್ಷಗಳಿಂದೀಚೆ ಅತಿ ಹೆಚ್ಚು ಒಂದು ಉತ್ತಮ ವಕೀಲರನ್ನು ಪುತ್ತೂರಿಗೆ, ಬೆಲೆ ಎತ್ತಿರುವ ನಗರ ಪುತ್ತೂರಿಗೆ ನೀಡ್ತಿರುವ ಮೋಹನ್ ಭಟ್ರ ಸರ್ ಅವರನ್ನು ಪ್ರಶಂಸೆ ಮಾಡ್ತೀನಿ. ಈಗಾಗಲೇ ನಾನೇನು ತಯಾರು ಮಾಡ್ತಿದ್ನ ಅದನ್ನು ಮೋಹನ್ ಭಟ್ ಹೇಳಿಯಾಯಿತು. ನಿಷ್ಠೆ ಮತ್ತು ಪ್ರಾಮಾಣಿಕತೆ ಮತ್ತು ಶ್ರಮಕ್ಕೆ ಹೆಸರುವಾಸಿ ವಿರೂಪಾಕ್ಷ ಭಟ್ ನಾನು ಗಮನಿಸ್ತಾ ಇದ್ದೇನೆ. ಅವರ ಒಂದು ಪ್ರಾಕ್ಟೀಸಿಂಗ್ ಮತ್ತು ಅವರ ಒಂದು ಕೆಲಸದ ಬಗ್ಗೆ ಬದ್ಧತೆ ಖಂಡಿತ ಅವರ ಜೀನ್ಸಿಗೆ ಬಂದಿದೆ. ಅವರ ಅಜ್ಜ ವಿರೂಪಾಕ್ಷ ಭಟ್ ನಮ್ಮ ಊರಿನವರು, ಅವರ ತಂದೆ ರಾಮ್ ಭಟ್ ನಮ್ಮ ಊರಿನವರು. ಅವರು ಕೂಡ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ನಮ್ಮ ಊರಿನಲ್ಲಿ ಹೆಸರುವಾಸಿಯಾದರು.
ಈ ಒಂದು ಸಂದರ್ಭದಲ್ಲಿ ವಕೀಲ ವೃತ್ತಿಯಲ್ಲಿ ನಿಷ್ಠೆ, ಪರಿಶ್ರಮ ಮತ್ತು ವಿಶ್ವಾಸಾರ್ಹತೆ ಇದ್ದರೆ ಬೆಳಿಬಹುದು ಅಂತ ಹೇಳುವುದಕ್ಕೆ ವಿರೂಪಾಕ್ಷ ಭಟ್ ಅವರು ಉದಾಹರಣೆ ಅಂತ. ಈ ಒಂದು ಸಂದರ್ಭದಲ್ಲಿ ಅವರ ಇತರ ಚಟುವಟಿಕೆಗಳು ಕೂಡ ಸಮಾಜಮುಖಿ ಚಟುವಟಿಕೆಗಳು ಅಥವಾ ವಕೀಲರ ಸಂಘದ ಒಂದು ಯಾವುದೇ ಕಾರ್ಯಕ್ರಮವಿರಲಿ, ಸ್ಪೋರ್ಟ್ಸ್ ಇವೆಂಟ್ ಇರಲಿ ಅಥವಾ ಯಾವುದೇ ಟ್ರೈನಿಂಗ್ ಇವೆಂಟ್ ಇರಲಿ, ಅದರಲ್ಲಿ ಕೂಡ ಅವರ ಪಾಲ್ಗೊಳ್ಳುವಿಕೆ ಖಂಡಿತವಾಗಿಯೂ ಮೆಚ್ಚುವಂತೆ. ಮೊನ್ನೆ ತಾನೇ ಈ ಕೋರ್ಟು ಉದ್ಘಾಟನೆ ಸಂದರ್ಭದಲ್ಲಿ ಹಳೆ ಕೋರ್ಟು ಮತ್ತು ಹೊಸ ಕೋರ್ಟನ್ನು ಒಂದು ಹೊಂದಾಣಿಕೆ ಮಾಡಿಕೊಂಡು ಒಂದು ಡಾಕ್ಯುಮೆಂಟ್ ಮಾಡಿದ್ದಾರೆ. ಗಹನ ಮಧ್ಯಮಲ್ಲೇ ಅವರೊಂದು ಯೂಟ್ಯೂಬ್ ಇದು ಮಾಡಿದ್ದಾರೆ. ಬಹಳ ಸುಂದರವಾಗಿ ಕೂಡಿ ಬಂದಿದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ಅದು ಕೂಡ ಸಮಾಜಮುಖಿ ಕೆಲಸ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಯುವ ವಕೀಲರು ಬೆಳೆಯುತ್ತಿರುವ ಪುತ್ತೂರಿಗೆ ಖಂಡಿತವಾಗಿಯೂ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ವಕೀಲರ ಸಂಘದ ಸಮಸ್ತ ಸದಸ್ಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಒಂದು ಶುಭಾಶಯವನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ನನ್ನನ್ನು ವಕೀಲರ ಪರವಾಗಿ ಬರಮಾಡಿಕೊಂಡದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಸರಸ್ವತಿ ಸೊಸೈಟಿಯ ವಸಂತ್ ನಾಯ್ಕ್ ಸರ್, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಅಲ್ಲಿ 2 ಬ್ರಾಂಚ್ಗಳ ಮ್ಯಾನೇಜರ್ಗಳಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮೊಂದಿಗೆ ಹಿರಿಯ ವಕೀಲರಾದ ನರಸಿಂಹ ಪ್ರಸಾದ್ ಸರ್ ಇದ್ದಾರೆ, ಬೆಟ್ಟ ಈಶ್ವರ ಭಟ್ ಸರ್ ಇದ್ದಾರೆ, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ನಮ್ಮ AUS ಸರ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗ ನಮ್ಮೊಂದಿಗೆ ನಮ್ಮ ಮಾರ್ಗದರ್ಶಕರು, ರಾಜಕೀಯ ಮಾರ್ಗದರ್ಶಕರು ಆಗಿರುವಂಥ ಶ್ರೀ ಸತೀಶ್ ಕುಪ್ಪಲ ಸರ್ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದಾರೆ ಸರ್. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪ್ರೇಮಾನಂದ ಶೆಟ್ಟಿ ಸರ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಪುತ್ತೂರು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆದಂತಹ ದಯಾನಂದ್ ಸರ್ ಇದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿವೇಕಾನಂದ ಇಂಗ್ಲಿಷ್ ಮಾಧ್ಯಮದ ಮುಖ್ಯೋಪಾಧ್ಯಾಯರಾದ ಸುರೇಶ್ ಸರ್ ಇದ್ದಾರೆ, ಸತೀಶ್ ಸರ್ ಇದ್ದಾರೆ, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ವೇದಿಕೆಯಲ್ಲಿ ಮಹೇಶ್ ಕತೆ ವಕೀಲರಿದ್ದಾರೆ. ಇವರು 1-2 ಪುಟ್ಟನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಮಹಾಲಿಂಗೇಶ್ವರನ ಆ ಸಿರಿಪಾದಕ್ಕೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮೋಹನ್ ಭಟ್ರು ಹೇಳಿದ್ರು ನನ್ನ ಶಿಷ್ಯ ಅಂತ. ನನಗಾಯ್ತು ಅವಾಗ ನಾನು ಯಾಕೆ ಬಿಟ್ಟು ಕೊಡುದು ಅಂತ. ವಿರೂಪಾಕ್ಷ ನನ್ನದು ಶಿಷ್ಯ ಅಂತ. ಹಾಗಾದ್ರೆ ಎಲ್ಲರಿಗೆ ಒಂದು ಪ್ರಶ್ನೆ ಬರ್ಬೋದು, ಯಾವ ರೀತಿಯಲ್ಲಿ ಶಿಷ್ಯ ಅಂತ. ವೃತ್ತಿ ಜೀವನದಲ್ಲಿ ಅಲ್ಲ, ಆದ್ರೆ ಧಾರ್ಮಿಕ ಜೀವನದಲ್ಲಿ ವಿರೂಪಾಕ್ಷ ನನ್ನ ಶಿಷ್ಯ ಅಂತ ಬಹಳ ಖುಷಿಯಲ್ಲಿ ನಾನು ಹೇಳುವಂತಹದ್ದು. ಯಾಕೆಂತ ಹೇಳಿದ್ರೆ ಪ್ರಮುಖವಾಗಿ ವಿರೂಪಾಕ್ಷ ಮಚ್ಚಿಮಲೆ, ಆ ಮಚ್ಚಿಮಲೆಗೂ ನನಗೂ ಇರತಕ್ಕಂತಹ ಶಿಷ್ಯತ್ವದ ಸಂಬಂಧವನ್ನು ಕಲ್ಪಿಸಿದಂತಹದ್ದು ಶಬರಿಮಲೆ. ಯಾಕಂತ ಹೇಳಿದ್ರೆ ಆ ಶಬರಿಮಲೆಗೆ ನಾವು ಹೋಗುವಾಗ ಅವರು ನನ್ನ ಶಿಷ್ಯ, ನಾನು ಗುರುಸ್ವಾಮಿ. ಹಾಗಾಗಿ ಆ ನೆಲೆಯಲ್ಲಿ ನಾನು ಗುರುತ್ವವನ್ನು ನನ್ನ ಮೇಲೆ ಆರೋಪಿಸಿಕೊಳ್ಳುತ್ತಾ ನನಗೆ ಬಹಳ ಖುಷಿಯಾದ ಏನಂತ ಹೇಳಿದ್ರೆ, ಇವತ್ತು ವಿರೂಪಾಕ್ಷ ಪರಿಪೂರ್ಣ ಆದ ಅಂತ. ಪರಿಪೂರ್ಣತೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಅವರ ವೈವಾಹಿಕ ಜೀವನದಲ್ಲಿ ಒಂದು ಪರಿಪೂರ್ಣತೆಯನ್ನು ಅವರು ಈಗಾಗಲೇ ಹೊಂದಿದ್ದಾರೆ. ಆ ವೈವಾಹಿಕ ಜೀವನದ ಪರಿಪೂರ್ಣತೆ ಇವತ್ತು ವೃತ್ತಿ ಜೀವನಕ್ಕೂ ಬಂತು ಅಂತ. ಇವತ್ತು ಸಹನ ಕೂಡ ಅವರ ಜೊತೆಯಲ್ಲಿ ಈ ಮಚ್ಚಿಮಲೆ ಅಸೋಸಿಯೇಷನ್ ಅನ್ನ ಮಾಡುವಂತ ಸೊಲ್ಯೂಷನ್ ಅನ್ನ ಆರಂಭಿಸಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಕೂಡ ಪರಿಪೂರ್ಣತೆ ಬಂತು. ಅದನ್ನ ಅತ್ಯಂತ ಆತ್ಮೀಯವಾಗಿ ಅಭಿನಂದಿಸುತ್ತಾ, ಖಂಡಿತವಾಗಿ ಈ ಧ್ವನಿ ಅದು ದೇವರಿಗೂ ಮುಟ್ತದೆ ಅಂತ. ಆರಂಭ ಆದಂತದ್ದು ಏನು ಅಂತ ಹೇಳಿದ್ರೆ, ನನಗೆ ಬಹಳ ಆಪ್ತವಾದಂತ ಒಂದು ಘಟನೆ ಆಯಿತು. ಆ ಮಗುವಿನ ಮುಖಾಂತರ, ಭಾರ್ಗವನ ಮುಖಾಂತರ ಒಂದು ಪ್ರಾರ್ಥನೆಯನ್ನ ಮಾಡಿಸಿದ್ದು. ಆ ಮಕ್ಕಳ ಧ್ವನಿ ಅದು ಖಂಡಿತವಾಗಿ ದೇವರನ್ನ ಮುಟ್ತದೆ ಅಂತ. ನಮ್ಮದು ಕೂಡ ಮುಟ್ಲಿಕ್ಕಿಲ್ಲ ಅಷ್ಟು ಸುಲಭದಲ್ಲಿ. ಹಾಗಾಗಿ ಆ ರೀತಿಯಲ್ಲಿ ಒಂದು ಆರಂಭವಾಗಿದೆ. ಖಂಡಿತವಾಗಿ ಯಶಸ್ಸಿನ ಉತ್ತುಂಗವನ್ನು ಅವರು ಹೇಳ್ತಾರೆ ಅಂತ ಹೇಳುವಂತದ್ದನ್ನ ಹೇಳ್ತಾ ಮುಗಿಸುವ ಮುನ್ನ, ಅವರ ಹೆಸರಿನಲ್ಲಿ ಇರತಕ್ಕಂಥದ್ದಾಗೆ ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ಸ್ ಅಂತ
ಮಚ್ಚಿ ಮಲೆ, ಅದರಲ್ಲಿ ಒಂದು ಮಲೆ ಉಂಟು. ಮಲೆ ಅಂತ ಹೇಳಿದ್ರೆ ಕಾಡು. ಈ ಕಾಡು ಕೂಡ ಉಂಟಲ್ಲ, ಅದು ದಟ್ಟವಾಗಿರ್ತದೆ, ಕೆಲವು ಸಲ ನಮ್ಮನ್ನು ದಾರಿ ತಪ್ಪಿಸ್ತದೆ. ಈ ವಕೀಲ ವೃತ್ತಿ ಕೂಡ ಹಾಗೆ, ಅದು ಕಾಡಿನ ಹಾಗೆ, ಅದು ದಟ್ಟವಾಗಿ ಇದೆ. ಅಲ್ಲಿ ಕೆಲವು ಸಲ ದಾರಿ ಸಿಕ್ಕುದಿಲ್ಲ. ಆ ದಾರಿ ಸಿಗದಾಗ ನಾವು ದಾರಿ ಹುಡುಕಬೇಕು ಅಂತ, ಸೊಲ್ಯೂಷನ್ ಹುಡುಕಬೇಕು. ಹಾಗಾಗಿ ಮಚ್ಚಿಮಲೆ ಅವರ ಲೀಗಲ್ ಸೊಲ್ಯೂಷನ್ಸ್ ಅಲ್ಲಿ ಏನಿದೆ, ಅಲ್ಲಿಗೆ ಬಂದವರಿಗೆ ಎಲ್ಲರಿಗೆ ಕೂಡ ಮಲೆಯಲ್ಲಿ ದಾರಿ ತಪ್ಪಿದ ಹಾಗೆ ದಾರಿ ತಪ್ಪದೆ ದಾರಿ ಕಾಣುವಂತ ಒಂದು ಸೊಲ್ಯೂಷನ್ ಸಿಕ್ಲಿ ಅಂತ ಹೇಳುವಂತ ಶುಭ ಹಾರೈಕೆಯನ್ನು ಮಾಡ್ತಾ, ಮತ್ತೆ ರಾಮನಿಗೆ ಯಾವ ರೀತಿಯ ಮಕ್ಕಳು ಇರ್ತಾರೆ ಅಂತ ಹೇಳಿದ್ರೆ ಲವಕುಶನ್ ಅಂತ ಮಕ್ಕಳು ಇರ್ತಾರೆ. ರಾಮ್ ಭಟ್ ಮಚ್ಚಿಮಲೆ ಅಂತವರಿಗೆ ವಿರೂಪಾಕ್ಷನ್ ಅಂತ ಮಕ್ಕಳು ಇರಬೇಕು. ಅಂದ್ರೆ ಅರ್ಥ ಸಜ್ಜನಿಕೆ, ಒಂದು ವ್ಯಕ್ತಿತ್ವ, ಸಜ್ಜನನಾದಂತ ಒಬ್ಬ ಮಗ ಇದ್ದಾನೆ. ವೃತ್ತಿ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನ ಮಹಾಲಿಂಗೇಶ್ವರ ಕರುಣಿಸಲಿ ಎಂಬಂತಹ ಶುಭ ಹಾರೈಕೆಯೊಂದಿಗೆ ವಿರಮಿಸ್ತೇನೆ. ನಮಸ್ಕಾರ. ಶುಭ ಹಾರೈಸಿದ ಸರ್ ತಮಗೆ ಧನ್ಯವಾದಗಳು. ಮುಂದೆ ಸತೀಶ್ ಕುಂಬಲ, ಮುಂದೆ ಸಂಜೀವ ಮಠಂದೂರು, ಇವರು ಮುಂದೂರಿನ ಮಾಜಿ ಎಮ್ಎಲ್ಎ ಕೂಡ. ಸರ್, ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸಿಕೊಂಡು ಇವತ್ತು ಈ ಒಂದು ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರಿಂದ ಎಲ್ಲ ನಮ್ಮ ನ್ಯಾಯವಾದಿಗಳಿಗೆ, ಎಲ್ಲ ತುಮಕೂರಿನ ನಾಗರಿಕ ಬಂಧುಗಳಿಗೆ, ಶ್ರೀಕೃಷ್ಣ ಭಗವಂತ ಹೇಳಿದ್ದಾನೆ, ಪರಿವರ್ತನೆ ಜಗದ ನಿಯಮ ಅಂತೇಳಿ. ಆ ಪರಿವರ್ತನೆಗೆ ಅನುಗುಣವಾಗಿ ಯಾರೋ ಒಬ್ಬ ವ್ಯಕ್ತಿ ಸಾಕ್ತಾನೋ ತನ್ನ ಜೀವನದಲ್ಲಿ ಅವನು ಯಶಸ್ಸನ್ನು ಕಾಣ್ತಾನೆ ಅಂತೇಳಿ. ಇವತ್ತು ಕಾಲಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಒಂದು ಪರಿವರ್ತನೆ, ಜನರ ಅಪೇಕ್ಷೆಗೆ ಸರಿಯಾಗಿ ಇನ್ನೊಂದು ಪರಿವರ್ತನೆ. ಆ ಕೆಲಸ ಬಹುಶಃ ಇವತ್ತು ನಮ್ಮ ವಿರೂಪಾಕ್ಷ ಭಟ್ರು ಈ ಒಂದು ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ ಮುಖಾಂತರ ಜನಸಾಮಾನ್ಯರಿಗೆ ಇವತ್ತು ಏನೇನು ಬೇಕು ಅದನ್ನು ಒದಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲರೂ ಎಲ್ಲ ನಮ್ಮ ನ್ಯಾಯವಾದಿಗಳ ಶಿಷ್ಯರು ಅಂತೇಳಿ. ರಾಜಕೀಯವಾಗಿ ಕೂಡ ನನಗೆ ಅವರು ಶಿಷ್ಯರು. ಯಾಕಂದ್ರೆ ನಾವು ಬಹಳಷ್ಟು ವರ್ಷದಿಂದ ಒಟ್ಟಿಗೆ ಜೊತೆಯಾಗಿ ಸೇರಿಕೊಂಡು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತನ್ನ ಛಾಪನ್ನು ಮೂಡಿಸುವಂತ ಕೆಲಸವನ್ನು ವಿರೂಪಾಕ್ಷ ಭಟ್ರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಒಬ್ಬ ವ್ಯಕ್ತಿ ಚಲನಶೀಲನ ಆದಾಗ ಜನಸಾಮಾನ್ಯರ ಆ ಬದುಕಿನೊಟ್ಟಿಗೆ ತನ್ನ ಬದುಕನ್ನು ತಾನು ನಿರ್ವಹಣೆ ಮಾಡಿದಾಗ ಆ ವ್ಯಕ್ತಿ ಇವತ್ತು ಸಮಾಜದಲ್ಲಿ ಗುರುತಿಸುವಂತ ಕೆಲಸವಾಗಿದೆ. ಆ ಕೆಲಸ ಬಹುಶಃ ಇವತ್ತು ವಿರೂಪಾಕ್ಷ ಭಟ್ರಿಂದ ಆಗ್ತಾ ಇದೆ. ನಾನು ಕಂಡುಕೊಂಡ ಹಾಗೆ ಒಬ್ಬ ಯುವಕ ಇವತ್ತು ಯಾವ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಬಹುದಾ ಆ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಂತ ವ್ಯಕ್ತಿ ವಿರೂಪಾಕ್ಷ ಭಟ್ರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ. ರಾಜಕೀಯ ಇರ್ಬೋದು, ವಕೀಲಿ ವೃತ್ತಿ ಇರ್ಬೋದು, ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಚ್ಚಿಮಲೆಯ ಬಗ್ಗೆ ಉಲ್ಲೇಖ ಮಾಡಿದರು. ರಾಮ್ ಭಟ್ರ ಕುಟುಂಬ ಕೃಷಿ ಪ್ರಧಾನವಾದಂಥ ಒಂದು ಕುಟುಂಬ. ಕೃಷಿಯಿಂದ ಮತ್ತೊಂದು ಕೃಷಿ ಭೂಮಿಯನ್ನು ಹೇಗೆ ಗಳಿಸಬಹುದು ಅಂತೇಳಿ ತೋರಿಸಿಕೊಟ್ಟಂತ ಇತಿಹಾಸ ಇದ್ರೆ ಅದು ಮಚ್ಚಿಮಲೆ ಕುಟುಂಬಕ್ಕೆ. ಅಂತಹ ಮಚ್ಚಿಮಲೆ ಕುಟುಂಬದ ಒಬ್ಬ ನ್ಯಾಯವಾದಿಯಾಗಿ ಅವ್ರು ಹೇಳಿದ್ರು ಸಹನರ ಬಗ್ಗೆ. ನನಗೆ ಮಹೇಶ್ ಕಜೆ ಅವರ ನೆನಪಾಯಿತು. ಅವರ ಪತ್ನಿ ಕೂಡ ಸೇರಿಕೊಂಡು ಇವತ್ತು ಒಳ್ಳೆಯ ಒಂದು ಏನು ವಕೀಲಿ ವೃತ್ತಿಯನ್ನು ಸತಿಪತಿಗಳು ಮಾಡಿದ್ದಾಗಿ ಸಹನ ಮತ್ತು ವಿರೂಪಾಕ್ಷ ಭಟ್ರು ಕೂಡ ಮಹೇಶ್ ಕಜೆ ಅವರ ಹಾಗೆ ಒಂದು ಒಳ್ಳೆಯ ಆ ಒಂದು ನಮ್ಮ ಲೀಗಲ್ ಸೊಲ್ಯೂಷನ್ ಅನ್ನು ಇಲ್ಲಿ ಪಡೆಯುವಂತಾಗಲಿ. ಆ ಮುಖಾಂತರ ಬಹುಶಃ ಇಲ್ಲಿ ಬರುವಂತ ಎಲ್ಲ ಏನು ಕಕ್ಷಿಗಳು ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಬರುವಂಥ ವ್ಯಕ್ತಿಗಳಿರ್ಬೋದು, ಇವರಿಗೆಲ್ಲರಿಗೂ ನ್ಯಾಯವನ್ನು ಒದಗಿಸುವಂಥ ಕೆಲಸ ಆಗಲಿ. ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳೋದು, ವಕೀಲರು ಅಂತ ನಾನು ಹೇಳುವುದಿಲ್ಲ, ನ್ಯಾಯವಾದಿಗಳು ಅಂತ ಹೇಳುದು. ಹಿಂದೆಲ್ಲ ನ್ಯಾಯವಾದಿ ಅಂತ ಆಗ್ತಾ ಇದ್ರು, ಇವತ್ತು ವಕಾಲತ್ತು ಮಾಡಿದ್ರಿಂದ ವಕೀಲ ಅಂತ ಹೇಳ್ತಾರೆ. ಆದರೆ ಅವರು ನ್ಯಾಯವಾದಿಯಾಗಿ ಮುಂದುವರಿಯಲಿ ಅಂತೇಳಿ ಆ ಮಾಲಿಂಗೇಶ್ವರಲ್ಲಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಅವರ ಆ ಒಂದು ಲೀಗಲ್ ಸೊಲ್ಯೂಷನ್ ಇನ್ನಷ್ಟು ಬೆಳೆಯಲಿ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ನಮ್ಮ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡದ ಸಂಸದರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಬಂದಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಗತಿ ಹಾಸ್ಪಿಟಲ್ನ ಡಾಕ್ಟರ್ ಆದಂಥ ಶ್ರೀಪತಿ ಡಾಕ್ಟರ್ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ.
ಮುಂದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಬ್ರಿಜೇಶ್ ಅವರು, ಇವರು ನಿವೃತ್ತ ಸೈನಿಕರು ಹೌದು, ಹಾಗೆ ಈಗ ದಕ್ಷಿಣ ಕನ್ನಡದ ಸಂಸದರು ಹೌದು. ಸರ್, ನಮಗೊಂದೆರಡು ಮಾತುಗಳನ್ನಾಡಿ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇಲ್ಲ ನಾವು ನಮ್ಮ ಸ್ನೇಹಿತರಾದಂಥ ವಿರೂಪಾಕ್ಷ ಅವರ ನೂತನ ಕಚೇರಿ ಆಗಿದೆ. ನಾವು ಹೆಚ್ಚಿಗೆಯನ್ನು ಮಾತನಾಡೋದು ಆಶೀರ್ವಾದ ಇದೆ. ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತ, ಈಗ ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ಮಂಡಲದ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಅತ್ಯಂತ ಸರಳ, ಸಜ್ಜನ, ಸೌಮ್ಯ ವ್ಯಕ್ತಿತ್ವದ ವಿರೂಪಾಕ್ಷ ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಕಚೇರಿಯನ್ನು ಮಾಡಿದ್ರೆ ಆ ಕಚೇರಿ ಪೂರ್ತಿ ಸಾಧ್ಯತೆ ಆಶೀರ್ವಾದ ಪರಿವಾರದ ಎಲ್ಲ ಪ್ರಮುಖರ ಶುಭಾಶಯಗಳು ಕೂಡ ವಿಶೇಷವಾಗಿ ಶುಭಾಶಯಗಳು, ಅಭಿನಂದನೆಗಳು, ಶುಭ ಹಾರೈಕೆಗಳನ್ನು ಅವರ ಪ್ರೊಫೆಷನಲ್ ಕೆರಿಯರ್ ಕೂಡ ಪೊಲಿಟಿಕಲ್ ಕೆರಿಯರ್ ಕೂಡ ಬೆಳೀಲಿ ಅನ್ನುವಂಥ ಆಶಯವನ್ನು ಧನ್ಯವಾದಗಳು. ಮುಂದೆ ಶ್ರೀಯುತ ಸತೀಶ್ ಕುಂಪಲ, ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಇವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮಹಾಲಿಂಗೇಶ್ವರ ದೇವರನ್ನ ಶ್ರೀಕೃಷ್ಣ ಪರಮಾತ್ಮನನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಇವತ್ತು ನಮ್ಮ ಆತ್ಮೀಯರಾದ ವಿರೂಪಾಕ್ಷ ಭಟ್ರು ಮತ್ತು ಸಹನಾ ಅವರ ಈ ಒಂದು ನೂತನ ವೃತ್ತಿ ಜೀವನದ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ವಿರೂಪಾಕ್ಷ ಭಟ್ರು ವಿದ್ಯಾರ್ಥಿ ಜೀವನದಿಂದ ವಿದ್ಯಾರ್ಥಿ ಪರಿಷತ್ನ ಮುಖಾಂತರ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯದಲ್ಲಿ ಸಕ್ರಿಯವಾಗಿ ಈ ಭಾಗದಲ್ಲಿ ಕೆಲಸ ಮಾಡಿದವರು. ನಮ್ಮ ಜಿಲ್ಲೆಯ ಯುವ ಮೋರ್ಚಾದಲ್ಲಿ ಕೂಡ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಈಗ ಮಂಗಳೂರಿನ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಮಹೇಶ್ ಕಜೆ ಅವರು ಹೇಳಿದಾಗೆ ಧಾರ್ಮಿಕವಾಗಿ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಈ ವೃತ್ತಿ ಜೀವನದಲ್ಲಿ ಅವರಿಗೆ ವಿರೂಪಾಕ್ಷ ಭಟ್ರಿಗೆ ಸಹನ ಇದ್ದಾರೆ. ಸಾಧನೆಯಿಂದ ಕೆಲಸ ಮಾಡಬೇಕೆಲ್ಲ ಅವರು ಸಹನ ಹೇಳಿಕೊಡ್ತಾರೆ. ವಿರೂಪಾಕ್ಷ ಭಟ್ರು ಕೂಡ ಅಷ್ಟೇ ತಾಳ್ಮೆಯಿಂದ ಒಳ್ಳೆಯ ರೀತಿಯಲ್ಲಿ ಎಲ್ಲರೊಟ್ಟಿಗೆ ಜೊತೆಯಾಗಿ ಕೆಲಸ ಮಾಡೋರು. ಸಂಘಟನಾತ್ಮಕವಾಗಿ ಮತ್ತು ಅವರ ವೃತ್ತಿ ಜೀವನದಲ್ಲಿ ಅವರಿಗೆ ಒಳ್ಳೆಯದಾಗಿ ಈ ಸಂಸ್ಥೆ ಇವತ್ತು ಬೆಳಗ್ಗೆ ಅಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಶುಭ ಧನ್ಯವಾದಗಳು ಸರ್. ಮುಂದೆ ಅತಿಥಿಗಳಿಗೆಲ್ಲರಿಗೂ ಶ್ರೀಯುತ ಮಚ್ಚಿಮಲೆ ವಿರೂಪಾಕ್ಷ ಭಟ್ ವಕೀಲರು, ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಸ್ಮರಣಿಕೆಯು ನಮ್ಮ ಕೃತಜ್ಞತೆಯನ್ನು ಸೂಚಿಸುವ ಚಿಹ್ನೆ ಎನ್ನಬಹುದು. ಆದರೆ ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಹಾಗೂ ಒಳ್ಳೆಯ ಮಾರ್ಗದರ್ಶನಕ್ಕಾಗಿ ಮನಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಈ ಕಚೇರಿ ಕೇವಲ 10 ದಿನದಲ್ಲಿ ತಯಾರಾಗಿದೆ. ಇದನ್ನು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಕಚೇರಿ ನೋಡಿ ನಾನು ಕೇವಲ 12 ದಿವಸದಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡುವಂತ ಮನಸ್ಸನ್ನು ಮಾಡಿದಂಥದ್ದು. ಇದಕ್ಕೆ ಇಷ್ಟು ಸುಂದರವಾಗಿ ಈ ಕಚೇರಿ ತಯಾರಾಗಬೇಕು ಅಂತೇಳಿ ಆದ್ರೆ ಇದರ ಹಿಂದೆ ಒಬ್ಬರು ತುಂಬಾ ಶ್ರಮಪಟ್ಟು ತಮ್ಮ ಆಲೋಚನೆಗಳನ್ನು ಉಪಯೋಗಿಸಿಕೊಂಡು ಹಗಲು ರಾತ್ರಿ ಕೆಲಸವನ್ನು ಮಾಡಿ ಈ ಕಚೇರಿಯನ್ನು ನನಗೆ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ, ಸಮಯಕ್ಕೆ ಸರಿಯಾಗಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವರು ಹಾರಕೆರೆ ಆರ್ಕಿಟೆಕ್ಚರ್ ಆಗಿರುವಂಥ ಹಾರಕೆರೆ ಸುದರ್ಶನ್ ಇವರಿಗೆ ನಾವು ಕಚೇರಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಅವರು ನಮ್ಮ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಹಾರಕೆರೆ ಇಂಟೀರಿಯರ್ಸ್
ಎಲ್ಲ ಇವರು ಮಾಡ್ತಾರೆ. ಇವರು ತುಂಬ ಚೆನ್ನಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಸಂಬಂಧಿಕರು ಯಾಕಂತ ಹೇಳಿದ್ರೆ 10 ದಿವಸದಲ್ಲಿ ಇಂಥ ಆಫೀಸನ್ನು ತಯಾರಿಸುವಂಥದ್ದು ಕಷ್ಟ, ಸಣ್ಣ ಕೆಲಸ ಅಲ್ಲ. ಹಾಗಾಗಿ ಬಹಳ ಮುತುವರ್ಜಿ ವಹಿಸಿ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಕೊನೆಯ ಹಂತವಾದ ಧನ್ಯವಾದ ಸಮರ್ಪಣೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಹಿತನುಡಿಗಳನ್ನು ಆಡಿದಂತಹ ಶ್ರೀಯುತ ಮೋಹನ್ ಭಟ್ ಹಿರಿಯ ವಕೀಲರು, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅಧ್ಯಕ್ಷರು, ದ್ವಾರಕಾ ಪ್ರತಿಷ್ಠಾನ, ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂತಹ ಶ್ರೀಯುತ ಜಗನ್ನಾಥ ರೈ ವಕೀಲರು, ಇವರಿಗೂ ಹಾರ್ದಿಕವಾದಂತಹ ಧನ್ಯವಾದಗಳು. ಹಾಗೆ ಮಹೇಶ್ ಕತೆ ವಕೀಲರು, ಇವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ಶ್ರೀಯುತ ಸಂಜೀವ ಮಠಂದೂರ್ ಸರ್ ಇದ್ದಾರೆ, ಇವರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಅದೇ ರೀತಿ ಶ್ರೀಯುತ ವಿಜೇಶ್ ಚೌಟ ದಕ್ಷಿಣ ಕನ್ನಡದ ಸಂಸದರು, ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಶ್ರೀಯುತ ಸತೀಶ್ ಕುಂಪಲ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು, ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮಾಧ್ಯಮ ವೃಂದದವರಿದ್ದೀರಿ, ಪತ್ರಿಕಾ ವಿಭಾಗದವರಿದ್ದೀರಿ, ಬೇರೆ ಬೇರೆ ಸುದ್ದಿವಾಹಿನಿಯವರಿದ್ದೀರಿ, ಅಂತೆಯೇ ಹಲವಾರು ಸಾಮಾಜಿಕ ಮಾಧ್ಯಮದವರಿದ್ದೀರಿ. ತಮಗೂ ಮನದಾಳದ ಧನ್ಯವಾದಗಳು. ಹಲವಾರು ಸೊಸೈಟಿ ಹಾಗೂ ಬ್ಯಾಂಕ್ಗಳ ನಿರ್ದೇಶಕರುಗಳಿದ್ದೀರಿ, ತಮಗೂ ತುಂಬ ಹೃದಯದ ಧನ್ಯವಾದಗಳು. ಹಲವಾರು ಹಿರಿಯ ವಕೀಲರುಗಳಿದ್ದೀರಿ, ಹಿತೈಷಿ ವರ್ಗದವರಿದ್ದೀರಿ, ನಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ರಕ್ತ ಸಮಯಕ್ಕೆ ಉಪಹಾರದ ವ್ಯವಸ್ಥೆ, ಪಾನೀಯ ವ್ಯವಸ್ಥೆ ಹಾಗೂ ಸಿಹಿ ತಿಂಡಿಯ ವ್ಯವಸ್ಥೆ ಎಲ್ಲ ಮಿತ್ರರಿಗೂ ಧನ್ಯವಾದಗಳು. ಅದೇ ರೀತಿ ಕೊನೆಯದಾಗಿ, ಅಂದರೆ ಇವರುಗಳು ಕೊನೆಯದಲ್ಲ, ಯಾಕಂತ ಹೇಳಿದ್ರೆ ಪ್ರತಿ ಕೊನೆಯ ಅಂಚಿನಲ್ಲೂ ಹೊಸದ ರಚಿಸಿರುತ್ತದೆ. ನಾವುಗಳು ಈ ಮಟ್ಟಕ್ಕೆ ಬಂದು ನಿಂತಿದ್ದೇವೆ ಎಂದರೆ ಅದಕ್ಕೆ ಕಾರಣ ನಮ್ಮನ್ನು ಹೆತ್ತವರು, ಹೊತ್ತವರು, ಸಾಕಿ ಸಲಹಿದವರು ಹಾಗೂ ನಮ್ಮ ಒಡ ಹುಟ್ಟಿದವರು. ಇವರ ಪಾತ್ರ ಅಗಾಧವಾಗಿದೆ. ಅವರಿಗೂ ತುಂಬ ಹೃದಯ ಧನ್ಯವಾದಗಳು. ಅವರು ಎಂದಿಗೂ ತೆರೆಮರೆಯ ಹಿಂದಿನ ಶಕ್ತಿಗಳು, ಬೇಕು ಬೇಡ ಎಂದರೂ ನಿರಂತರವಾಗಿ ಹರಸುವ ಕೈಗಳು, ಅವರಿಗೂ ತುಂಬ ಹೃದಯವಾದ ಧನ್ಯವಾದಗಳು. ಹಾಗೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲೆಮರೆಯ ಎಲ್ಲಾ ಕಾಯಿಗಳಿಗೂ ಅನಂತ ಧನ್ಯವಾದಗಳು. ಧನ್ಯವಾದ ಸಮರ್ಪಣೆ ಎಂದರೆ ಹಾಗೆ ಅದು ಕಾರ್ಯಕ್ರಮದ ಕೊನೆ ಎಂದುಕೊಂಡರೂ ಅದು ಎಂದಿಗೂ ಬೇಗ ಪೂರ್ಣಗೊಳ್ಳದ ಮಾತು. ಏಕೆಂದರೆ ಅದು ಉಪಕಾರ ಮಾಡಿದವರನ್ನು ಸ್ಮರಿಸಿಕೊಳ್ಳುವಂತಹ ಪುಣ್ಯಕಾಲ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಗೊತ್ತಿರುವ ಹಾಗೆ ಮಾತು ಆಡಿದರೆ ಹೋಯ್ತು, ಹೊಡೆದರೆ ಹೋಯ್ತು. ಆದರೆ ವಕೀಲರುಗಳಿಗೆ ಸರಿಯಾಗಿ ಮಾತನಾಡಬೇಕಾದಲ್ಲಿ ಮಾತನಾಡದೆ ಇದ್ದರೆ ನ್ಯಾಯವೇ ಮುಚ್ಚಿ ಹೋಯ್ತು ಎಂದಂತಾಗುತ್ತದೆ. ಆ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಧನ್ಯವಾದಗಳು. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಆಗುವಾಗ ಅತಿಥಿಗಳೆಲ್ಲ ಹೊರಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಧನ್ಯವಾದ ಸಮರ್ಪಣೆ ಮುಗ್ದಿರಲಿಲ್ಲ. ಗಜಿಬಿಜಿ ಆಯಿತು ವಾತಾವರಣ ಸ್ವಲ್ಪ. ಆದರೂ ನಾನು ಕೊನೆಗೂ ಆ ಧನ್ಯವಾದ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಲಿಲ್ಲ. ಯಾಕಂತ ಹೇಳಿದ್ರೆ ನಾವೊಂದು ಕಾರ್ಯಕ್ರಮವನ್ನು ಹಿಡಿದಾಗ ಅದನ್ನು ಪೂರ್ತಿಗೊಳಿಸುವುದು ನಮ್ಮ ಕೈಯಲ್ಲಿರುವುದು. ಅದು ಎಂಥದ್ದೇ ಸಂದರ್ಭ ಬಂದರೂ ನನಗದು ಆ ದಿನಕ್ಕೆ ಕೊನೆಯದಾಗಿ ಸವಾಲಾಗಿ ಕಂಡರು. ಇಲ್ಲ, ಎಷ್ಟು ಜನ ಕೇಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಮಗೆ ಉಪಕಾರ ಮಾಡಿದವರಿಗೆ, ನಮಗೆ ಸಹಾಯ ಮಾಡಿದವರಿಗೆ, ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದವರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸಲೇಬೇಕು ಅಂತ ಹೇಳೋ ಒಂದು ಖುಷಿಯ ತುದಿಗಾಲಿನಲ್ಲಿ ನಾನು ನಿಂತಿದ್ದೆ. ಹಾಗೆ ಪಟ್ಟು ಬಿಡದೆ ನಾನು ಇದನ್ನು ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಕೊನೆಗೂ ನಾನು ಧನ್ಯವಾದ ಸಮರ್ಪಣೆಯನ್ನು ಮುಗಿಸಿ ಅಲ್ಲಿಂದ ಎದ್ದೆ. ಆಯಿತಾ, ಬಾಲಿಶವಾಗಿ ಕಾಣಬಹುದು ಎಲ್ಲರಿಗೂ, ಇಂಥವಳು ಮಾತಾಡಿದ್ದೆಲ್ಲರೂ ಕೇಳಲಿ ಅಂತ ಇರಬಹುದು ಅಂತ ಹೇಳಿ. ಆದರೆ ಅದು ಹಾಗಲ್ಲ. ಆ ಒಂದು ಕಾರ್ಯಕ್ರಮ ಅಂತ ಶುರು ಮಾಡಿದಾಗ ಅಷ್ಟೇ ಚಂದವಾಗಿ ಮುಗಿಸುವುದು ಕೂಡ ನಮ್ಮ ಕರ್ತವ್ಯ ಆಗಿರ್ತದೆ. ಇರಲಿ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ
ನಮಸ್ಕಾರ.